ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ಕೆಲವು ಸ್ಥಾನಗಳಲ್ಲಿರುವಾಗ ದಶೆಯಲ್ಲಿ ಯಾವ ಥರ ಒಂದು ಬೆನಿಫಿಟ್ ಕೊಡ್ತಾನೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂದರೆ ಶನಿ ಈಗ ಹೇಳಿರುವಂಥ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಭಾವದಲ್ಲಿದ್ದಾಗ ನಿಮ್ಗೆ ಆ ದಶೆಯಲ್ಲಿ ತುಂಬ ಒಂದು ಧನಲಾಭ ಆಗುತ್ತೆ, ಸಿಕ್ಕಾಪಟ್ಟೆ ಧನಲಾಭ ಆಗುತ್ತೆ. ನಿಧಾನ ಆದರೂ ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ತೀರಿ. ಯಾಕಂದರೆ ಶನಿ ದಶೆಯಲ್ಲಿ ಧನಲಾಭ ಆಗೋದು ತುಂಬ ಕಮ್ಮಿ. ಬಟ್ ಕೆಲವು ಸ್ಥಾನಗಳಲ್ಲಿ ಧನಲಾಭ ಆಗುತ್ತೆ. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದು 1ನೇ ಮನೆ. 10ನೇ ಮನೇಲಿ ಏನಾದರೂ ಶನಿ ಇದ್ರೆ, 10ನೇ ಮನೆಯಲ್ಲಿ ಶನಿ ಇದ್ರೆ, ಉದಾಹರಣೆಗೆ ಇಲ್ಲಿ 1ನೇ ಮನೆ 1 2 3 4 5 6 7 8 9 10, ಇದು ದಶಮ ಭಾವ. ಇಲ್ಲಿ ಏನಾದರೂ ಒಂದು ವೇಳೆ ಶನಿ ಗ್ರಹ ಇದ್ರೆ ಇದು ನಿಮಗೆ ಶನಿ ದಶೆಯಲ್ಲಿ ನಿಮಗೆ ಧನಲಾಭ ತರ್ತದೆ. ಅದು ಯಾವ ಥರ ಅಂತ ನೋಡೋಣ. 10ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಕೆಳಮಟ್ಟದಿಂದ ಮೇಲಕ್ಕೆ ಹೋಗ್ತಾರೆ, ಕೆಳ ಸ್ತರದಿಂದ ಉನ್ನತ ಮಟ್ಟದವರೆಗೆ ಹೋಗ್ತಾರೆ ಅವರು 10ನೇ ಮನೆಯಲ್ಲಿ ಶನಿ ಇದ್ರೆ. ಮತ್ತು ಅವರು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅವರಿಗೆ ಹೆಸರು, ಗೌರವ ನಿಧಾನ ಆದರೂ ಕೂಡ ಖಚಿತವಾಗಿ ಸಿಗುತ್ತೆ. 10ನೇ ಮನೆಯಲ್ಲಿ ಶನಿ ಇದ್ರೆ ಅವರಿಗೆ ವೃತ್ತಿ ರಂಗದಲ್ಲಿ, ವ್ಯಾಪಾರ ರಂಗದಲ್ಲಿ, ಉದ್ಯೋಗದಲ್ಲಿ ಈ ಥರ ನಿಧಾನ ಆದರೂ ಕೂಡ ಅವರಿಗೆ ಶನಿ ದಶೆ ನಡೀತಿದ್ದ ಹಾಗೆಯೇ ಅವರಿಗೆ ತುಂಬ ಒಂದು ಒಳ್ಳೆಯ ಒಂದು ಸಫಲತೆ ಸಿಗ್ತದೆ. ಮತ್ತು ಅವರಿಗೆ ಹೆಸರು ಕೂಡ ಸಿಗ್ತದೆ. ಶನಿ 10ನೇ ಮನೆಯಲ್ಲಿದ್ದಾಗ ಹೆಸರು, ಗೌರವ ಕೂಡ ಸಿಗುತ್ತೆ. ಬಟ್ ಇದು ನಿಧಾನ ಆದರೂ ಕೂಡ 100ಕ್ಕೆ 100% ಅಷ್ಟು ಫಲ ಕೊಡುತ್ತೆ ಶನಿ ದಶೆ ಅಥವಾ ಅಂತರ್ದಶೆಯಲ್ಲಿ. ಇದು ಮೊದಲನೇ ಸ್ಥಾನ 10ನೇ ಮನೆ. ಆದರೆ ಇದು ಶನಿಗೆ 10ನೇ ಮನೆ ಅಂದರೆ ನ್ಯಾಚುರಲ್ ಸ್ಥಾನ. ಅದು ಅಂದ್ರೆ 10ನೇ ಮನೆ ಅಂತ ಹೇಳಿದ್ರೆ ಶನಿಗೆ ಕರ್ಮಕಾರಕ ಮನೆ. ನೆಕ್ಸ್ಟ್ ಬರೋದು 11ನೇ ಮನೆಯಲ್ಲಿ ಏನಾದರೂ ಶನಿ ಇದ್ರೆ, 11ನೇ ಮನೆಯಾಗ ಇಲ್ಲಿ ಏನಾದರೂ ಶನಿ ಇದ್ರೆ ಈ ದಶೆಯಲ್ಲಿ ಅವರಿಗೆ ಒಳ್ಳೆ ಒಂದು ಹೊಸ ಹಾದಿ ಸಿಗುತ್ತೆ. ಶನಿ 11ನೇ ಮನೆಯಲ್ಲಿದ್ದಾಗ ಹಿಂದೆ ಇದ್ದಂಥ ಒಂದು ನೆಗೆಟಿವ್ ಎಲ್ಲ ಹೋಗುತ್ತೆ ಅವರಿಗೆ. ಬಟ್ ಇವರಿಗೆ ಎಷ್ಟು ಪರಿಶ್ರಮ ಪಡ್ತಾರೋ ಅದಕ್ಕಿಂತ ಹೆಚ್ಚಿನ ಲಾಭ ಆಗುತ್ತೆ ಇವರಿಗೆ. 11ನೇ ಮನೆಯಲ್ಲಿ ಏನಾದರೂ ಶನಿ ಇದ್ರೆ ಅವ್ರು ಎಷ್ಟು ಪ್ರಯತ್ನ ಆಗ್ತಾರೋ ಅದಕ್ಕಿಂತ ಜಾಸ್ತಿನ ಲಾಭ ಆಗುತ್ತೆ. ಆ ಕಾರಣ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಇವರು 11ನೇ ಮನೆಯಲ್ಲಿ ಏನಾದರೂ ಶನಿ ಇದ್ರೆ. ಮತ್ತು 11ನೇ ಮನೆಯಲ್ಲಿ ಶನಿ ಇದ್ರೆ ಅವರಿಗೆ ಒಳ್ಳೆ ಲಾಭ ಆಗುತ್ತೆ. 11ನೇ ಮನೆ ಅಂತ ಹೇಳಿದ್ರೆ ಇಚ್ಛಾಪೂರ್ತಿ ಭಾವ. 11ನೇ ಮನೆ ಶನಿ ಇದ್ದಾಗ ಅವರು ಯಾವುದೊಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅವರಿಗೆ ಲಾಭ ಆಗುತ್ತೆ, ಒಳ್ಳೆ ಲಾಭ ಬರ್ತದೆ, ಈ ಥರ ಎಲ್ಲ ಆಗುತ್ತೆ. ನೆಕ್ಸ್ಟ್ 2ನೇ ಮನೆಯಲ್ಲಿ ಶನಿ ಇದ್ದಾಗ, 2ನೇ ಮನೆಯಲ್ಲಿ ಏನಾದರೂ ಶನಿ ಇದ್ದಾಗ ಅವರಿಗೆ ಪ್ರಾರಂಭದಲ್ಲಿ ಇವರಿಗೆ ಹಣಕ್ಕೆ ಪರದಾಟ ಇರ್ತದೆ. ಪ್ರಾರಂಭ ಹಂತದಲ್ಲಿ ಹಣಕ್ಕಾಗಿ ತುಂಬಾ ಒಂದು ಕಷ್ಟಪಡ್ತಾರೆ. ಬಟ್ ಶನಿ ದಶೆ ನಿಧಾನ ಆಗ್ತಿದ್ದಂತೆ ಅವರಿಗೆ ಪರಿಸ್ಥಿತಿ ಬದಲಾಗ್ತದೆ. ಪರಿಸ್ಥಿತಿ ಚೆನ್ನಾಗಿ ಅವರಿಗೆ ಹಣ ತುಂಬಾ ಚೆನ್ನಾಗಿ ಓಡ್ತದೆ ಅಂತ ಆಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಮನೆ 1 2 3 4 5 6 7. 7ನೇ ಮನೆಯಲ್ಲಿ ಏನಾದರೂ ಶನಿ ಇದ್ರೆ ಇವರಿಗೆ ಹಣ ಚೆನ್ನಾಗಿ ಸಿಗ್ತದೆ. ಹಣ ವ್ಯವಹಾರದಲ್ಲೆಲ್ಲ ಚೆನ್ನಾಗಿ ಸಿಗ್ತದೆ. ಬಟ್ ಸಂಬಂಧವನ್ನು ಚೆನ್ನಾಗಿ ನಿಭಾಯಿಸ್ಬೇಕು. ಸಂಬಂಧ ಚೆನ್ನಾಗಿ ನಿಭಾಯಿಸಿದ್ರೆ ಇವರಿಗೆ ಹಣದ ಹರಿವು ಕೂಡ ಚೆನ್ನಾಗಿರ್ತದೆ. ಇದು ಶನಿ ಕೆಲವು ಸ್ಥಾನಗಳಲ್ಲಿ ಕೊಡುವಂಥ ಒಂದು ಹಣದ ಹರಿವು. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ಬೇರೆ ನಮಸ್ಕಾರ.